ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳಿಗೆ ಬಾಗ್ನ ಕೊಡ್ತಾರೆ. ನಮ್ಮ ಕಡೆ ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳು ಬರಲ್ಲ. ಇದು ಪಿತೃಪಕ್ಷದಲ್ಲಿ ಬರ್ತಾರೆ. ಯಾಕಂದರೆ ಪಿತೃಪಕ್ಷದಲ್ಲಿ ಅವ್ರ ಅಪ್ಪನಿಗೆ ಅವ್ರ ಅಮ್ಮನಿಗೆಲ್ಲ ಧೂಪ ಹಾಕೋದಕ್ಕೆ ಬಂದೇ ಬರ್ತಾರೆ ಹೆಣ್ಮಕ್ಳು. ಆವಾಗ ಅವ್ರಿಗೆ ಬಾಗ್ನ ಕೊಡೋಣ ಅಂತ ಸ್ಯಾರಿನೆಲ್ಲ ತಂದು ಇಟ್ಕೊಂಡಿದ್ದು. ಅದು ಇವರು ನಮ್ಮ ಯಜಮಾನ್ರಿಗೆ 5 ಜನ ಅಕ್ಕ ತಂಗಿಯರು, ಗಂಡು ಮಗು ಅವರೊಬ್ಬರೇ. 5 ಜನದಲ್ಲಿ 4 ಜನ ಮಾತ್ರ ಬಂದಿದ್ದರು, ಇನ್ನೊಬ್ಬರು ಬಂದಿರಲಿಲ್ಲ. 4 ಜನಕ್ಕೆ ನಾನು ಅರಿಶಿನ ಕುಂಕುಮ ಮಡ್ಲಕ್ಕಿ ಮತ್ತು ಸೀರೆನೆಲ್ಲ ಕೊಟ್ಟೆ. ಇನ್ನೊಬ್ರಿಗೆ ಊರಿಗೆ ಹೋದಾಗ ನಾವೇ ತೊಗೊಂಡೋಗಿ ಕೊಡ್ಬೇಕು ಅವ್ರಿಗೆ. 6 ಸೀರೆ ತೊಗೊಂಡಿದ್ದೆ ಫ್ರೆಂಡ್ಸ್. ಇನ್ನೊಂದು ಸೀರೆ ಯಾರಿಗೆ ಅಂದರೆ ನಮ್ಮ ಮನೆ ಯಜಮಾನ್ರು ಅಕ್ಕನವರ ಸೊಸೆ, ಅವ್ರದ್ದು ಲವ್ ಮ್ಯಾರೇಜು. ಅವ್ರ ಅಪ್ಪ ಅಮ್ಮ ಅವ್ರ ತವ್ರ ಮನೆಯವ್ರು ಯಾರೋ ಅವ್ರ ಜೊತೆ ಮಾತಾಡೋದಿಲ್ಲ. ಅದಕ್ಕೆ ನಾವೇ ಅವ್ರಿಗೂ ಆಸೆ ಇರುತ್ತಲ್ವ, ತವ್ರ ಮನೆಯಿಂದ ಅರಿಶಿನ ಕುಂಕುಮ ಸೀರೆನೆಲ್ಲ ಕೊಟ್ಟಿಲ್ಲ, ಬಾಗ್ನ ಕೊಟ್ಟಿಲ್ಲ ಅಂತ. ಅದಕ್ಕೆ ಅವ್ರಿಗೊಂದು ಕೊಡೋಣ ಅಂತ ಅಂದ್ಬಿಟ್ಟು 6 ಸೀರೆ ತರಿಸಿದ್ವು. ಇವರು ನಮ್ಮ ಯಜಮಾನ್ರ ತಂಗಿ, ಇವರಿಬ್ಬರು ತಂಗಿದಿರೇನೆ. ಹಬ್ಬ ಎಲ್ಲ ಆದ ಮಾರ್ನೆಗೆ ಅವ್ರು ಹೋಗ್ಬೇಕಾರೆ ಈ ಥರ ಎಲ್ರಿಗೂ ಮಡ್ಲಕ್ಕಿ ಕೊಟ್ಟೆ. ನಮ್ಮ ಯಜಮಾನ್ರ ಅಕ್ಕನ ಮಗ, ನಾವು ತಿಂಡಿನೆಲ್ಲ ಮಾಡಿದ್ವಲ್ಲ ಫ್ರೆಂಡ್ಸ್, ಕಜ್ಜಾಯ ಮತ್ತು ಚಕ್ಲಿ ಮಾಡಿದ್ನಲ್ಲ, ಅದನ್ನೆಲ್ಲ ಎಲ್ಲರಿಗೂ ಕವರ್ಗೆ ಹಾಕಿ ಮನೆಗೆ ಪಾರ್ಸಲ್ ಕೊಟ್ಟು ಕಳಿಸ್ತೀವಿ, ಎಲ್ಲರಿಗೂ ಹಂಚ್ತೀವಿ. ಅದನ್ನು ಸಹ ಮಡ್ಲಕ್ಕಿಗೆ ತಂದು ಹಾಕ್ತಿದ್ದಾರೆ. ಅವರು ಕಾಮಿಡಿ ಮಾಡ್ತಿದ್ರು. ಮತ್ತು ಇವರು ದೊಡ್ಡ ಅಕ್ಕ ನಮ್ಮ ಮನೆಯವ್ರಿಗೆ, ಇವ್ರಿಗೂ ಸಹ ಅದೇ ರೀತಿ ಮಡ್ಲಕ್ಕೆಲ್ಲ ತುಂಬಿದ್ದೆ. ನಮ್ಮನೆ ಹೆಣ್ಮಕ್ಳಿಗೆ ನಾವು ವರ್ಷ ತಪ್ಪದೆ ತವ್ರ ಮನೆ ಬಾಗ್ನ ಏನಿದೆಯೋ ಅದನ್ನು ನಾವು ಕೊಟ್ಬಿಡ್ತೀವಿ. ನಮಗೇನೇ ಪ್ರಾಬ್ಲಮ್ ಇರಲಿ ಅದನ್ನು ಮಾತ್ರ ಮರೆಯಲ್ಲ, ನಾವು ಕೊಟ್ಬಿಡ್ತೀವಿ. ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಟ್ಬಿಡ್ತೀವಿ. ಎಲ್ಲ ತುಂಬ ದೂರ ಊರುಗಳಿಗೆ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಯಾರೋ ಹತ್ರ ಇಲ್ಲ, ಎಲ್ಲ ಬರೋದು ತುಂಬ ಬೇಗ ಅಂತೂ ಬರೋಕ್ಕಾಗಲ್ಲ. ಅವ್ರು ಬರೋದೇ ಒಂದು ಅರ್ಧ ದಿನ ಆಗುತ್ತೆ. ಅಷ್ಟು ದೂರಕ್ಕೆಲ್ಲ ಒಂದೊಂದು ಡಿಸ್ಟಿಕ್ಕಿಗೆ ಕೊಟ್ಟವ್ರೆ. ಸೊ ನೆಕ್ಸ್ಟು ನಾನು ಇದೇ ಪಿತೃಪಕ್ಷ ಹಬ್ಬಕ್ಕೆ ಅವ್ರ ಮನೆಗಳಿಗೆಲ್ಲ ಹೋಗ್ತೀನಿ. ಆವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ನನ್ನ ಚಾನಲ್ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಅವ್ರ ಬ್ಯಾಗಲ್ಲಿ ಇಟ್ಕೊಂಬಿಟ್ಟಿದ್ರು ಸ್ಯಾರಿನ. ನಾನು ಕುಂಕುಮ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಅವ್ರ ಬ್ಯಾಗಲ್ಲಿ ಇಟ್ಕೊಂಡಿದ್ರು. ಅದೇ ಬ್ಯಾಗಿಂದ ತೆಗೆದು ಕೊಡ್ತಾಯಿದ್ದೀನಿ. ಹಂಗೆ ಅವರ ಆಶೀರ್ವಾದನೂ ತಗೋತಾಯಿದ್ದೀನಿ ಫ್ರೆಂಡ್ಸ್. ಅವರು ನನಗೆ ಚೆನ್ನಾಗಿರಲಿ ಅಂತ ಕುಂಕುಮ ಅರಿಶಿನ ಹೂವನ್ನೆಲ್ಲ ಇಡ್ತಾಯಿದ್ದಾರೆ. ಎಲ್ಲ ಆದಮೇಲೆ ಅವತ್ತಿಂದ ಎಲ್ಲ ಹೊಲ್ದ ಹತ್ರ ಹೋಗಿರಲಿಲ್ಲ ಫ್ರೆಂಡ್ಸ್. ಹಬ್ಬದ ಕೆಲಸ, ಹಬ್ಬದ ಕ್ಲೀನಿಂಗು, ತಿಂಡಿ ಮಾಡೋದು ಇದರಲ್ಲೇ ಆಗೋಯಿತು. ಒಂದು ವಾರ ಆಗಿತ್ತು ಹಬ್ಬಕ್ಕೂ. ತೋಟದ ಹತ್ರ ಹೋಗಿ ಅಲಸಂದಿಕಾಯಿನೆಲ್ಲ ಕುಯ್ಕೊಂಬಂದು ಎಲ್ಲ ತಳ್ಳಾಗಿತ್ತು, ಅದನ್ನೆಲ್ಲ ಊರಿಗೆ ಕೊಟ್ಟು ಕಳಿಸ್ತು. ಮತ್ತು ತುಂಬ ಬಿಸಿಲಿತ್ತಲ್ವ, ಎಲ್ಲ ಎಳ್ನೀರು ಕುಡ್ದು ತೋಟದಲ್ಲಿ. ಅವ್ರ ಅಕ್ಕನ ಮಕ್ಳುಗಳು, ನನ್ನ ಮಕ್ಕಳು, ಮೊಮ್ಮಕ್ಕಳುಗಳು ಎಲ್ಲ ಹೋಗಿದ್ದು. ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿದ್ದಕ್ಕೆ.